ನಮಸ್ತೆ. ಈ ವಿಡಿಯೋದಲ್ಲಿ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣವಾ? ಸ್ವತೋ ರಂಜಯತಿ ಇತಿ ಸ್ವರಃ ಅಂದರೆ ಸ್ವಾಭಾವಿಕವಾಗಿಯೇ ರಂಜನೆ ಕೊಡತಕ್ಕ ಧ್ವನಿಗೆ ಸ್ವರ ಎಂದು ಹೆಸರು. ಸ್ವರಗಳು ಒಟ್ಟು 7. ಅವು ಯಾವುವೆಂದರೆ ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಹಾಗೂ ನಿಷಾದ. ಈ ಸ್ವರಗಳಲ್ಲಿ 2 ವಿಧಗಳು, ಪ್ರಕೃತಿ ಸ್ವರ ಹಾಗೂ ವಿಕೃತಿ ಸ್ವರಗಳು. ಷಡ್ಜ ಮತ್ತು ಪಂಚಮವು ಪ್ರಕೃತಿ ಸ್ವರಗಳಾಗಿವೆ. ಇವು ಯಾವಾಗಲೂ ನಿರ್ದಿಷ್ಟ ಶ್ರುತಿಯನ್ನೇ ಪಡೆದು ಮತ್ಯಾವ ಧ್ವನಿ ಭೇದವನ್ನು ಹೊಂದದೇ ಇರುತ್ತವೆ. ಎಲ್ಲ ರಾಗಗಳಲ್ಲೂ ಷಡ್ಜ ಮತ್ತು ಪಂಚಮದ ಸ್ವರಸ್ಥಾನ ಒಂದೇ ಆಗಿರುತ್ತದೆ. ರಿಷಭ, ಗಾಂಧಾರ, ಮಧ್ಯಮ, ದೈವತ, ನಿಷಾದ ಇವು ವಿಕೃತಿ ಸ್ವರಗಳು. ಇಲ್ಲಿ ಸ್ವರಗಳು ನಿರ್ದಿಷ್ಟ ಶ್ರುತಿಯನ್ನು ಅಲ್ಲದೆ ವ್ಯತ್ಯಸ್ತ ಶ್ರುತಿಯನ್ನು ಹೊಂದಿ ಭೇದಗಳನ್ನು ಹೊಂದುತ್ತವೆ. ರಿಷಭದ 3 ಪ್ರಭೇದಗಳು: ಶುದ್ಧ ರಿಷಭ, ಚತುಶ್ರುತಿ ರಿಷಭ ಹಾಗೂ ಷಟ್ಶ್ರುತಿ ರಿಷಭ. ಗಾಂಧಾರದ 3 ಪ್ರಭೇದಗಳು: ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ, ಅಂತರ ಗಾಂಧಾರ. ಮಧ್ಯಮದ 2 ಪ್ರಭೇದಗಳು: ಶುದ್ಧ ಮಧ್ಯಮ ಹಾಗೂ ಪ್ರತಿ ಮಧ್ಯಮ. ದೈವತದ 3 ಪ್ರಭೇದಗಳು: ಶುದ್ಧ ದೈವತ, ಚತುಶ್ರುತಿ ದೈವತ, ಷಟ್ಶ್ರುತಿ ದೈವತ. ನಿಷಾದದ 3 ಪ್ರಭೇದಗಳು: ಶುದ್ಧ ನಿಷಾದ, ಕೈಶಿಕಿ ನಿಷಾದ ಹಾಗೂ ಕಾಕಲಿ ನಿಷಾದ. ವಿಕೃತಿ ಸ್ವರಗಳು ಒಟ್ಟು 14, ಪ್ರಕೃತಿ ಸ್ವರಗಳು ಒಟ್ಟು 2. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಟ್ಟು ಸ್ವರಸ್ಥಾನಗಳ ಸಂಖ್ಯೆ 16. ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಶುದ್ಧ ರಿಷಭ, ಕೋಮಲ್ ರಿಷಭ, ಶುದ್ಧ ಗಾಂಧಾರ, ಕೋಮಲ್ ಗಾಂಧಾರ, ಶುದ್ಧ ಮಧ್ಯಮ, ಕೋಮಲ್ ಮಧ್ಯಮ, ಶುದ್ಧ ದೈವತ, ಕೋಮಲ್ ದೈವತ, ಶುದ್ಧ ನಿಷಾದ, ಕೋಮಲ್ ನಿಷಾದ ಹಾಗೂ ಪ್ರಕೃತಿ ಸ್ವರಗಳಾದ ಷಡ್ಜ, ಪಂಚಮ. ಇವುಗಳು ಸೇರಿ ಒಟ್ಟು 12 ಸ್ವರಸ್ಥಾನಗಳು.